ಹೆಲೋ ಗಾಯ್ಸ್, ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸ್ಕೊಂಬಂದು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಟಿಫನ್ ಮಾಡೋದಕ್ಕೆ. ಈ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕೆಲಸ ಮುಗಿದ್ರೆ ಎಷ್ಟೋ ಕೆಲಸ ಮುಗ್ದಂಗೆ. ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡೋಣ, ಅದಾದರೆ ಬೇಗ ಆಗುತ್ತೆ ಅಂತ ಹೇಳಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಟಿಫನ್ ರೆಡಿ ಮಾಡಿಕೊಂಡು ಟಿಫನ್ ತಿಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೇನೆ ವರ್ಕ್ ಮಾಡ್ತಾ ಮಿಡಲಲ್ಲಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ತರಿಸಿದ್ದೆ. ಅದ್ರದ್ದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಶೂಟ್ ಮಾಡಿಕೊಂಡೆ. ನೆಕ್ಸ್ಟ್ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ವರ್ಕ್ ಇತ್ತು, ಕಂಪ್ಲೀಟ್ ಮಾಡೋಣ ಅಂತೇಳಿ ಕುತ್ಕೊಂಡೆ. ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡಿದ್ದೀನೋ ಗೊತ್ತಿಲ್ಲ, ನನ್ನ ಆ್ಯಕ್ಷನ್ಸ್ಗೆಲ್ಲ ಅದು ರಿಯಾಕ್ಟ್ ಮಾಡ್ತಿತ್ತು, ಅದಕ್ಕೆ ಈ ಥರ ರಿಯಾಕ್ಷನ್ಸ್ ಬಂದಿರೋದು. ಆಮೇಲೆ ಅಡುಗೆ ಮನೆಗೆ ಬಂದು ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿಗೆ ಜಾಯಿನ್ ಆದೆ. ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟು ಒಂದು ಜೋಳ ಇತ್ತು, ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೇನೆ ಒಂದು ಗ್ಲಾಸು ಬರ್ಗಾಪಿ ಮಾಡಿದ್ದೆ. ಅಂದರೆ ಹಾಲು ಹಾಕ್ತೆ ಮಾಡೋದನ್ನು ನಮ್ಮ ಕಡೆ ಬರ್ಗಾಪಿ ಅಂತಾರೆ. ಹಾಲು ಇರಲಿಲ್ಲ ಅಂದ್ಬಿಟ್ಟು ಅಪರೂಪಕ್ಕೆ ಮಾಡ್ಕೊಂಡು ಕುಡಿದೆ, ತುಂಬ ಚೆನ್ನಾಗಿತ್ತು. ಹಾಗೇನೆ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರು ರೈಸು ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ಸ್ವಲ್ಪ ಅವರೆಕಾಯಿ ಬೇರೆ ಹಾಕಿದ್ದೆ ಸಾಂಬಾರಿಗೆ. ಸೊ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ರೈಸು ತಿಂದೆ. ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ ಬೆಂಡೆಕಾಯಿ ಸಾಂಬಾರು ಹಾಗೇನೆ ಸ್ವಲ್ಪ ರೈಸ್ ಇತ್ತು, ಜೊತೆಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆ ಮಾಡ್ತಾ ಇದ್ದೀನಿ. ಇವತ್ತಿನ ಊಟಕ್ಕೆ ನಾನೇ ಮಾಡಿರುವಂಥ ರಾಗಿ ಮುದ್ದೆ ರೈಸು ಸಾಂಬಾರು ತಿಂದು ಇವತ್ತಿನ ದಿನನ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆಯೇ ಕಾಮೆಂಟ್ಸ್ ಮಾಡಿ ಗಾಯ್ಸ್. ವಿಡಿಯೋಸ್ ಹೇಗೆ ಬರ್ತಾ ಇದೆ, ಏನಾದರೂ ಅಪ್ಡೇಟ್ ಮಾಡ್ಕೊಬೇಕಾ ಕಾಮೆಂಟ್ಸಲ್ಲಿ ತಿಳಿಸಿ. ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.